ಆರ್ ಅಶೋಕ್ ಅವರಿಗೆ ಈ ಧೈರ್ಯ ಇದೆಯಾ? ಕರ್ನಾಟಕದ ಬಿಜೆಪಿ ನಾಯಕರು ರಾಜ್ಯದ ಪರವಾಗಿ ನಿಲ್ತಾರಾ? ಡಿಲಿಮಿಟೇಷನ್ ಅಂದ್ರೆ ಏನು? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗೆ ಕ್ಷೇತ್ರ ಮರು ವಿಂಗಡಣೆ ಅಥವಾ ಡಿಲಿಮಿಟೇಷನ್ ಅನ್ನೋ ಪದನೇ ಇಡೀ ದೇಶದಲ್ಲಿ ದೊಡ್ಡ ಗುಲ್ಲೆಬ್ಸಿರೋದು. ಕ್ಷೇತ್ರ ಮರು ವಿಂಗಡಣೆ ಅಂದ್ರೆ ಏನು ಅಂತ ಸರಳವಾಗಿ ಹೇಳೋದಾದ್ರೆ, ಒಂದು ಲೋಕಸಭಾ ಕ್ಷೇತ್ರಗಳನ್ನ ಜನಸಂಖ್ಯೆಗೆ ಅನುಗುಣವಾಗಿ ಮತ್ತೆ ವಿಂಗಡಿಸೋದು. ಯಾವ ರಾಜ್ಯದಲ್ಲಿ ಜನಸಂಖ್ಯೆ ಹೆಚ್ಚಿದೆಯೋ ಅಲ್ಲಿ ಹೆಚ್ಚು ಲೋಕಸಭಾ ಸ್ಥಾನಗಳು ಸಿಗತ್ತೆ. ಸೊ ಈ ಪ್ರಕ್ರಿಯೆ ಮೊದಲಿಂದಾನು ಜನಸಂಖ್ಯೆಯ ಆಧಾರದಲ್ಲಿ ನಡೀತಾ ಇರೋದು. ಇದು ವಿಶೇಷವಾಗಿ ಉತ್ತರ ಮತ್ತು ದಕ್ಷಿಣ ಭಾರತದ ರಾಜ್ಯಗಳ ನಡುವೆ ಇರುವಂತಹ ವ್ಯತ್ಯಾಸ ಈ ವಿಚಾರವನ್ನ ಇನ್ನಷ್ಟು ಸಂವೇದನಾಶೀಲವಾಗಿಸಿದೆ. ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ್, ಮಧ್ಯಪ್ರದೇಶದಂತಹ ರಾಜ್ಯಗಳಲ್ಲಿ ಜನಸಂಖ್ಯೆ ಬಹಳನೇ ಏರಿಕೆಯಾಗಿದೆ. ಸೊ ಆದ್ರಿಂದ ಅವುಗಳ ಲೋಕಸಭಾ ಸ್ಥಾನಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗತ್ತೆ. ಆದ್ರೆ ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಂತಹ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣದಲ್ಲಿದೆ. ಕುಟುಂಬ ಯೋಜನೆ, ಶಿಕ್ಷಣ, ಆರೋಗ್ಯದಲ್ಲಿ ದಕ್ಷಿಣ ರಾಜ್ಯಗಳು ಮುಂದಿದ್ದಾರೆ. ಸೊ ಇದರಿಂದಾಗಿ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆಯಲ್ಲಿ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆಯಾಗೋ ಸಾಧ್ಯತೆ ಇದೆ. ಸೊ ಇದು ರಾಜಕೀಯ ಅಸಮತೋಲನಕ್ಕೆ ಕಾರಣ ಆಗತ್ತೆ ಅನ್ನೋದು ದೊಡ್ಡ ವಿವಾದ. ಸೊ ಕೇಂದ್ರ ಸರ್ಕಾರ ಈಗ ಲೋಕಸಭಾ ಸ್ಥಾನಗಳನ್ನ 543ರಿಂದ 850ಕ್ಕೆ ಏರಿಸೋ ಪ್ರಸ್ತಾಪ ಮಾಡಿದೆ. ಇದರಿಂದ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಸದ್ಯದ 24.3% ಇಂದ 20.7%ಗೆ ಇಳಿಯುತ್ತೆ ಅಂತ ಲೆಕ್ಕಾಚಾರಗಳು ಹೇಳುತ್ತೆ. ಅಂದ್ರೆ ದಕ್ಷಿಣ ಭಾರತದ ಧ್ವನಿ ಸಂಸತ್ತಲ್ಲಿ ಇನ್ನಷ್ಟು ಕಡಿಮೆ ಆಗೋಗ್ಬಿಡತ್ತೆ. ಇದು ರಾಜಕೀಯ ಶಕ್ತಿಯ ಕುಸಿತ. ಕೇಂದ್ರದಲ್ಲಿ ಯಾವ ಸರ್ಕಾರ ಬರಬೇಕು, ಯಾವ ನೀತಿ ಜಾರಿಗೆ ಬರಬೇಕು, ಇವೆಲ್ಲನೂ ಸಹ ಲೋಕಸಭೆಯ ಸಂಖ್ಯೆಗಳ ಮೇಲೆ ಅವಲಂಬಿತವಾಗಿರುತ್ತೆ. ಇದು ನಮ್ಮ ರಾಜ್ಯಗಳ ಅಭಿವೃದ್ಧಿ, ಹಣಕಾಸು ನೀತಿಗಳ ಮೇಲೆ ನೇರ ಪರಿಣಾಮ ಬೀರುತ್ತೆ. ಉತ್ತರದ ರಾಜ್ಯಗಳಿಗೆ ಹೆಚ್ಚು ಸ್ಥಾನ ಬಂದ್ರೆ ಅವುಗಳಿಗೆ ಹೆಚ್ಚು ಅಧಿಕಾರ, ಹೆಚ್ಚು ಅನುದಾನ, ಹೆಚ್ಚು ನಿರ್ಧಾರಗಳು ಸಿಗತ್ತೆ. ಆದರೆ ದಕ್ಷಿಣದ ರಾಜ್ಯಗಳು ತಮ್ಮ ಜನಸಂಖ್ಯೆ ನಿಯಂತ್ರಿಸಿದಕ್ಕೆ ಇದೊಂದು ರೀತಿ ಶಿಕ್ಷೆ ಆಗೋಗ್ಬಿಡತ್ತೆ. ಇದಕ್ಕೆ ಇತಿಹಾಸನೂ ಇದೆ. 1976ರಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕಾಗಿ ಮರುವಿಂಗಡಣೆಯನ್ನ ಮುಂದೂಡಲಾಯಿತು. ನಂತರ 2001ರಲ್ಲಿ ಮತ್ತೆ ಮುಂದೂಡಲಾಯಿತು. ಕಾರಣ ಒಂದೇ, ಜನಸಂಖ್ಯೆ ನಿಯಂತ್ರಣ ಮಾಡುವಂಥ ರಾಜ್ಯಗಳಿಗೆ ಅನ್ಯಾಯ ಆಗಬಾರದು ಅಂತ. ಆದರೆ ಇನ್ನೂ ಹಲವು ರಾಜ್ಯಗಳಲ್ಲಿ ಈ ಸರಳ ಸಂಗತಿ ಅರ್ಥನೇ ಆಗಿಲ್ಲ ಅಂತ ಅನ್ಸುತ್ತೆ. ಸೊ ನಮ್ಮ ಕರ್ನಾಟಕದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಅನ್ನೋದಕ್ಕೆ ಅರ್ಥನೇ ಇಲ್ಲ ಅಂತ ಹೇಳಿರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ. ಈ ಹೇಳಿಕೆ ಯಾಕೆ ವಿವಾದಕ್ಕೆ ಕಾರಣ ಆಗಿದೆ ಅಂತಂದ್ರೆ, ಗ್ರೌಂಡ್ ರಿಯಾಲಿಟಿಗೆ ಇದು ವಿರುದ್ಧವಾಗಿದೆ. ಜನಸಂಖ್ಯೆ ನಿಯಂತ್ರಣ ಮಾಡಿದಂಥ ರಾಜ್ಯಗಳಿಗೆ ಈಗ ಕಡಿಮೆ ಪ್ರತಿನಿಧಿತ್ವ ಸಿಗುವಂತ ಸಾಧ್ಯತೆ ಇದೆ ಅನ್ನೋದು ಸ್ಪಷ್ಟವಾಗಿದ್ರೂ ಸಹ ಅದನ್ನ ಆರ್ ಅಶೋಕ್ ಅವರು ನಿರಾಕರಿಸ್ತಾ ಇರೋದು ಜನರ ಆಕ್ರೋಶಕ್ಕೆ ಕಾರಣ. ಇಷ್ಟು ಸರಳ ವಿಷಯವನ್ನು ಸಹ ಮಾನ್ಯ ವಿರೋಧ ಪಕ್ಷದ ನಾಯಕರು ಅರ್ಥ ಮಾಡ್ಕೊಳ್ಳದೇ ಇದ್ರೆ ಇನ್ನೇನ್ ಮಾಡೋಕ್ ಸಾಧ್ಯ? ಇನ್ನು ಇನ್ನೊಂದು ಮುಖ್ಯ ಪ್ರಶ್ನೆ, ಕರ್ನಾಟಕದ ಹಿತಾಸಕ್ತಿಯನ್ನ ಯಾರು ಕಾಯಬೇಕು? ರಾಜ್ಯದ ನಾಯಕರ ಅಥವಾ ಕೇಂದ್ರದ ನಾಯಕರ? ಸಾಮಾನ್ಯವಾಗಿ ರಾಜ್ಯದ ನಾಯಕರು ತಮ್ಮ ರಾಜ್ಯದ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು ಟ್ರೆಂಡ್ ಕಾಣಿಸ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಏನೇ ನಿರ್ಧಾರ ಬಂದರೂ ಅದನ್ನು ಕರ್ನಾಟಕ ಬಿಜೆಪಿ ನಾಯಕರು ಸಮರ್ಥಿಸ್ಕೊಳ್ತಾರೆ. ಕರ್ನಾಟಕ ಬಿಜೆಪಿ ಯಾವಾಗಲೂ ಸಹ ಕೇಂದ್ರ ಸರ್ಕಾರದ ತಪ್ಪುಗಳನ್ನು ಸಹ ಸಮರ್ಥಿಸ್ಕೊಳ್ಳುತ್ತೆ. ಕೇಂದ್ರದಿಂದ ಏನೇ ತಪ್ಪಾಗಿದ್ರು ಕರ್ನಾಟಕದ ಬಿಜೆಪಿ ಅದನ್ನೇ ಸರಿ ಅಂತ ಹೇಳುತ್ತೆ. ರಾಜ್ಯಕ್ಕೆ ಆಗುವಂತ ಅನ್ಯಾಯದ ಬಗ್ಗೆ ಅವರಿಗೆ ಚಿಂತೆನೇ ಇಲ್ಲ. ಕರ್ನಾಟಕದ ಬಿಜೆಪಿ ನಾಯಕರು, ಎಂಪಿಗಳು ಯಾವಾಗಲೂ ಕೇಂದ್ರದ ಪಕ್ಷಪಾತಿಗಳಾಗಿ ವರ್ತಿಸ್ತಾರೆ. ರಾಜ್ಯದ ಹಿತದ ಬಗ್ಗೆ ಅವರಿಗೆ ಯಾವುದೇ ಆಸಕ್ತಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ಇದು ಮೊದಲನೇ ಬಾರಿ ಅಂತೂ ಅಲ್ವೇ ಅಲ್ಲ. ಈ ಹಿಂದೆ ಸಹ ಬಿಜೆಪಿ ಸರ್ಕಾರದ ನೀತಿಗಳು ಕರ್ನಾಟಕಕ್ಕೆ ವಿರುದ್ಧವಾಗಿದ್ರೂ ಸಹ ಅವರು ಮೌನವಾಗಿದ್ರು. ಈಗಲೂ ಅದೇ ದಾರಿ. ದಕ್ಷಿಣ ರಾಜ್ಯಗಳ ಧ್ವನಿ ಕಡಿಮೆ ಆದ್ರೆ ಕರ್ನಾಟಕದ ಅಭಿವೃದ್ಧಿ ಯೋಜನೆಗಳು, ಹಣಕಾಸು, ಉದ್ಯೋಗ ಎಲ್ಲನೂ ಸಹ ಪ್ರಭಾವಿತ ಆಗತ್ತೆ. ಆದ್ರೆ ಬಿಜೆಪಿ ನಾಯಕರಿಗೆ ಇದ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ಬಿಜೆಪಿ ಕರ್ನಾಟಕಕ್ಕೆ ಈ ರೀತಿ ಮೋಸ ಮಾಡ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಅಂತಂದ್ರೆ ತೆರಿಗೆ ಹಂಚಿಕೆ ಆಗಿರ್ಬೋದು, ತ್ರಿಭಾಷಾ ನೀತಿ ಆಗಿರ್ಬೋದು, ಗ್ಯಾಸ್ ಅಭಾವದಂತ ಹಲವು ವಿಷಯಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತ ಚರ್ಚೆಗಳು ನಡೆದಿದೆ. ಆದ್ರೂ ರಾಜ್ಯದ ಬಿಜೆಪಿ ನಾಯಕರು ಕೇಂದ್ರದ ನಿಲುವನ್ನ ಸಮರ್ಥಿಸಿಕೊಂಡಿದ್ರು, ಗಪ್ ಚುಪ್ಪಾಗಿ ಕೂತಿದ್ರು. ಈ ಮರು ವಿಂಗಡಣೆಯಿಂದ ಕರ್ನಾಟಕಕ್ಕೆ ಏನಾಗತ್ತೆ? ಪ್ರಸ್ತುತ ಕರ್ನಾಟಕಕ್ಕೆ 28 ಲೋಕಸಭಾ ಸ್ಥಾನಗಳಿದೆ. ಮರುವಿಂಗಡಣೆ ನಂತರ ಇದು ಸ್ವಲ್ಪ ಹೆಚ್ಚಾದ್ರೂ ದಕ್ಷಿಣದ ರಾಜ್ಯಗಳ ಒಟ್ಟು ಪಾಲ್ ಕಡಿಮೆ ಆಗ್ಬಿಡತ್ತೆ. ಸೊ ಉತ್ತರದ ರಾಜ್ಯಗಳಿಗೆ ಹೆಚ್ಚು ಸ್ಥಾನ ಬಂದ್ರೆ ಅವುಗಳ ರಾಜಕೀಯ ಶಕ್ತಿ ಹೆಚ್ಚಾಗತ್ತೆ. ಇದು ದೇಶದ ಏಕತೆಗೂ ಕೆಟ್ಟ ಸಂದೇಶ. ದಕ್ಷಿಣದ ರಾಜ್ಯಗಳು ಜನಸಂಖ್ಯೆಯನ್ನು ನಿಯಂತ್ರಿಸಿ ಆರ್ಥಿಕವಾಗಿ ಬಲವಾಗಿ ಬೆಳೆದಿದೆ. ಇದಕ್ಕೆ ಬದಲಾಗಿ ಶಿಕ್ಷೆ ಸಿಗೋದು ಸರಿಯಲ್ಲ ಅಲ್ವಾ? ತಮಿಳುನಾಡು, ಕೇರಳ, ತೆಲಂಗಾಣ ರಾಜ್ಯದಂತಹ ನಾಯಕರುಗಳು ಈಗಾಗಲೇ ಒಗ್ಗಟ್ಟಿನಿಂದ ವಿರೋಧಿಸ್ತಿದ್ದಾರೆ. ಆದರೆ ಕರ್ನಾಟಕದ ಬಿಜೆಪಿ ಮಾತ್ರ ಕೇಂದ್ರದ ಪರವಾಗಿ ನಿಲ್ತಾ ಇದೆ. ಈ ವಿಷಯವನ್ನ ರಾಜಕೀಯವಾಗಿ ನೋಡಿದ್ರೆ ಬಿಜೆಪಿಯ ತಂತ್ರ ಸ್ಪಷ್ಟವಾಗಿ ಕಾಣಿಸುತ್ತೆ. ಉತ್ತರದ ರಾಜ್ಯಗಳಲ್ಲಿ ಅವರಿಗೆ ಬೆಂಬಲ ಹೆಚ್ಚು, ಆದ್ರಿಂದ ಉತ್ತರಕ್ಕೆ ಹೆಚ್ಚು ಸ್ಥಾನ ಕೊಡುವ ಮೂಲಕ ತಮ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋ ಯತ್ನ ಇವರದ್ದು. ಸೊ ದಕ್ಷಿಣದ ರಾಜ್ಯಗಳು ಇದನ್ನ ವಿರೋಧಿಸಿದ್ರೂ ಸಹ ಕರ್ನಾಟಕ ಬಿಜೆಪಿ ಅದನ್ನ ಅನ್ಯಾಯ ಅಲ್ಲ ಅಂತ ಹೇಳುತ್ತೆ. ಸೊ ನಮ್ಮ ರಾಜ್ಯದ ಬಿಜೆಪಿ ನಾಯಕರು ಇನ್ನು ಮುಂದೆ ಈ ಬಗ್ಗೆ ಧ್ವನಿ ಎತ್ತುತ್ತಾರಾ ಅಥವಾ ಕೇಂದ್ರದ ನಿರ್ಧಾರಗಳನ್ನ ಹಾಗೆ ಒಪ್ಕೊಳ್ತಾರಾ?
ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡ್ಬಿಟ್ರೆ ಕೇಂದ್ರದ ವಿರುದ್ಧ ಮಾತಾಡೋಕೆ ಇವ್ರಿಗೆ ಹಿಂಜರಿಕೆ ಇದ್ದಂತೆ ಕಾಣಿಸುತ್ತೆ. ಕೇಂದ್ರ ಸರ್ಕಾರದ ನೀತಿಗಳು ಸರಿ ಇದ್ರೆ ಅದನ್ನು ಸಮರ್ಥಿಸ್ಲಿ, ಒಪ್ಕೊಳ್ಳೋಣ. ಆದ್ರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದ್ರೂ ಸಹ ಅದನ್ನ ಪ್ರಶ್ನಿಸೋ ಧೈರ್ಯ ಇಲ್ಲ ಅಂತಂದ್ರೆ ಹೇಗೆ? ಸೊ ಕರ್ನಾಟಕ ಬಿಜೆಪಿ ನಾಯಕರು ರಾಜ್ಯದ ಹಿತವನ್ನ ಮುಂದಿಟ್ಕೊಂಡು ಮಾತಾಡ್ಬೇಕಲ್ವಾ? ಕೇಂದ್ರದ ತಪ್ಪುಗಳನ್ನ ಸಮರ್ಥಿಸೋ ಬದಲು ರಾಜ್ಯದ ಜನರ ಧ್ವನಿಯನ್ನ ರಕ್ಷಿಸೋ ಕೆಲಸ ಮಾಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ಕರ್ನಾಟಕಕ್ಕೆ ಕಷ್ಟ ಕಟ್ಟಿಟ್ಟ ಬುತ್ತಿ. ದಕ್ಷಿಣದ ರಾಜ್ಯಗಳ ಏಕತೆಯೇ ಈ ಅನ್ಯಾಯವನ್ನ ತಡೆಯುವಂತ ಏಕೈಕ ಮಾರ್ಗ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.